ನಿಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ. ಆದರೆ ಆಗುತ್ತೆ ಅನ್ನೋದನ್ನ ನೀವು ಅನ್ಕೋಬೇಕಷ್ಟೆ. ಎಸ್, ಯು ಆರ್ ರೈಟ್. ದುರ್ಗನ ನಾನು ವಾಪಸ್ ಮನೆ ಕರ್ಕೊಂಬರ್ತೀನಿ. ಬಂದೇ ಬರ್ತೀನಿ. ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾನಿರ್ತೀನಿ. ಒಂದೇ ಒಂದು ತುತ್ತಿನೋ ಚಿಕ್ಕ ಮಕ್ಕಳ ತರ ಹಠ ಮಾಡಬೇಡ. ಅಜ್ಜಿ, ಎಷ್ಟು ಸುಲಭವಾಗಿ ತಿನ್ಬೇಕು ಅಂತ ಹೇಳ್ತಿದ್ದೀರಾ. ಬ್ರೋ, ಬೇರೆ ಏನಾದರೂ ಮಾಡಿಸ್ಲಾ? 5 ನಿಮಿಷ ಕೊಡು, ರೆಡಿ ಆಗಿಬಿಡುತ್ತೆ. ಪ್ರಮೋದ್, ನಿಂಗೂ ಮದುವೆ ಆಗಿದೆ. ಫೀಲಿಂಗ್ಸ್ ಅನ್ನೋದೇನು ಅಂತ ನಿಂಗೂ ಅರ್ಥ ಆಗುತ್ತಲ್ವಾ? ಯಾಕೆ ಬ್ರೋ? ಎಷ್ಟೋ ವರ್ಷ ಆದ್ಮೇಲೆ ಮನೆಗೆ ಬಂದಿದ್ದೀನಿ. ನನ್ನ ಹೆಂಡತಿ ಮುಖ ನೋಡಬೇಕು ಅಂತ ಅನ್ಸಲ್ವಾ? ನೀನು ನನ್ನ ಸ್ಥಾನದಲ್ಲಿದ್ದಿದ್ರೆ ಅಜ್ಜಿ ಕೊಟ್ಟರು ಅಂತ ಊಟ ಮಾಡ್ತಿದ್ಯಾ? ಇಲ್ಲ ಬ್ರೋ. ಅವನೇನೋ ಕೇಳ್ತಾ ಅಂತ ನೀ ಏನೇನೋ ಹೇಳ್ಬೇಡ. ಒಂದು ತುತ್ತಿನೂ ಪುಟ್ಟ ತಗೋ. ಅಜ್ಜಿ ಪ್ಲೀಸ್, ನಂಗೆ ಹಿಂಸೆ ಮಾಡಬೇಡಿ. ನಾ ಇಷ್ಟು ವರ್ಷ ದುರ್ಗನ ಬಿಟ್ಟು ಫಾರಿನ್ ಇರ್ಬೋದು, ಆದರೆ ಇಂಡಿಯಾಗೆ ವಾಪಸ್ ಬಂದ್ಮೇಲಿಂದ ಯಾವ ಕ್ಷಣದಲ್ಲಿ ಅವಳನ್ನ ನೋಡ್ತೀನೋ, ಅವಳ ಹತ್ರ ಹೇಗೆಲ್ಲ ಮಾತಾಡ್ತೀನೋ ಅಂತ ಕನಸು ಕಟ್ಕೊಂಡು ಬಂದೆ ಅಜ್ಜಿ. ಆದರೆ ದುರ್ಗಾನೇ ಕಾಣ್ತಿಲ್ಲ ಅಂದಾಗ ನನ್ನ ಮನಸ್ಸಿಗೆ ಏನಾಗಬೇಕು ನೀವೇ ಹೇಳಿ. ಈಗ ದುರ್ಗಾ ಬಂದು ರೀ ಅಂತ ಕರೆದಂಗೆ ಕೇಳಿಸ್ತಿದೆ. ಅಲ್ಲೆಲ್ಲಿಂದ ನಾನು ಬಚ್ಚಿಟ್ಕೊಂಡು ಆಚೆ ಬಂದು ಸರ್ಪ್ರೈಸ್ ಅಂತ ಹೇಳ್ತಾಳೇನೋ ಅನಿಸ್ತಿದೆ. ಆದರೆ ಅದಾಗಲೇ ಇಲ್ವಲ್ಲ ಅಜ್ಜಿ? ಯಾಕಜ್ಜಿ ನನ್ನ ಹೆಂಡತಿ ಕೆಲಸದ ಮೇಲೆ ಹೊರಗೆ ಕಳಿಸಿದ್ರಿ? ಡೋಂಟ್ ವರಿ ಬ್ರೋ, ಅಪ್ಪ ಕರೆಸ್ತೀನಿ ಅಂತ ಹೇಳ್ತಿದಾರಲ್ವಾ? ಹಾಗಾದ್ರೆ ನಾನು ಹೆಂಡತಿ ಬಂದ್ಮೇಲೆ ಊಟ ಮಾಡ್ತೀನಿ. ಕಿಶೋರ್ ಪ್ಲೀಸ್, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನೋಡಿ, ಹಠ ಮಾಡಬೇಡಿ. ಒಂದೇ ಒಂದು ಸ್ಪೂನ್ ತಿನ್ನಿ. ಬೇಡ. ನನಗೆ ನೀವು ಊಟ ಬಡಿಸೋದು ಬೇಕಾಗಿಲ್ಲ. ಮನೆಗೆ ಯಾರೇ ಬಂದ್ರು ಮುಖ ಊಹಿಸ್ಕೊಂಡು ನೋಡೋದಲ್ಲ, ಅದು ಏಜೆ ಮನೆ. ಅತಿಥಿಗಳನ್ನ ದೇವ್ರ ತರ ನೋಡ್ತಾರೆ. ಕಮಾನ್ ಕಿಶೋರ್, ಯಾಕೆ ಕೋಪ ಮಾಡ್ಕೋತೀರಾ? ದುರ್ಗಾ ಬಂದೇ ಬರ್ತಾಳೆ, ಅದಕ್ಕೆ ನಾನ್ ಗ್ಯಾರಂಟಿ. ಈಗ ನೀವು ಊಟ ಮಾಡಿ. ಬೇಡ. ಕಿಶೋರ್ ಅವರೇ, ನಿಮಗೆ ಊಟ ಬೇಡ ಅಂದ್ರೆ ಪರವಾಗಿಲ್ಲ. ಅಕ್ಕ, ಅಜ್ಜಿ, ಪ್ರೇಮ್, ಪ್ರಮೋದ್, ನೀವ್ಯಾರು ಬಲವಂತ ಮಾಡಬೇಡಿ, ಬಿಟ್ಬಿಡಿ. ಊಟ ಮಾಡಿಲ್ಲ ಅಂದ್ರೆ ಹೇಗೆ ಸುಮ್ಮನಿರಕ್ಕಾಗತ್ತೆ? ಅದು ನಿಮಗೆ ಬೇಡ ಪ್ರಮೋದ್. ಕಿಶೋರ್ ಅವರೇ, ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ಯಾಕೆ ದುರ್ಗಾ ನಾನು ನೋಡಕ್ ಬಂದಿಲ್ಲ? ಯಾಕೆ ದುರ್ಗಾ ನನ್ನ ಹತ್ರ ಒಂದು ಮಾತು ಆಡ್ತಾ ಇಲ್ಲ? ನಾನು ತಪ್ಪು ಏನ್ ಮಾಡಿದೆ ದುರ್ಗಾ? ನಿಜ, ಇಷ್ಟು ವರ್ಷ ನಿನ್ಬಿಟ್ಟು ಸಮುದ್ರದಿಂದ ಆಚರೋ ಜಗತ್ತಿನಲ್ಲಿ ಬದುಕ್ತಿದ್ದೆ. ಆದ್ರೆ ಪ್ರತಿದಿನ ಪ್ರತಿ ಕ್ಷಣ ನಿನ್ನೆನಪಲ್ಲಿ ಬದುಕ್ತಿದ್ದೆ ಅಂತ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಯಾಕೆ ದುರ್ಗಾ ನನ್ನ ಮೇಲೆ ಕೋಪನ ದುರ್ಗಾ? ಯಾಕೆ ನನ್ನ ನೋಡಕ್ ಬರ್ತಿಲ್ಲ? ದುರ್ಗಾ, ನೀ ಎಲ್ಲಿದೀಯಾ? ಹೇಗಿದೆಯಾ? ದುರ್ಗಾ, ಒಂದು ಮೆಸೇಜ್ ಹಾಕು ದುರ್ಗಾ. ನೀ ಫೋನ್ ಮಾಡೋದು ಬೇಡ, ಒಂದು ವಾಯ್ಸ್ ನೋಟ್ ಹಾಕು.
ನಿನ್ನ ಧ್ವನಿನ ನಾ ಕೇಳಿಸ್ಕೊಳ್ತೀನಿ ದುರ್ಗಾ, ಕೇಳಿಸ್ಕೊಳ್ತೀನಿ. ಹೆಂಡತಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ಬೇಕು ಅಂತ ಇವರು ಅವ್ರ ತಂದೆಯಿಂದಾನೇ ಕಲ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ದುರ್ಗಾ ಅವ್ರಿಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ. ಛೇ, ಈ ಸಂಕಟನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಪಾಪ ಇವರು. ಕಿಶೋರ್ ಅವರೇ, ಲೀಲಾ ಅವ್ರೆ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಕಿಶೋರ್ ಅವರೇ, ನಿಮಗೆ ನೀಟಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಸುಳ್ಳ? ಅಯ್ಯೋ ಇಲ್ಲಪ್ಪ, ಕಾಲೇಜ್ ಟೈಮಲ್ಲಿ ತುಂಬಾ ಸುಳ್ಳು ಹೇಳಿದ್ದೀನಿ. ಯಾರಿಗೂ ಹೇಳ್ಬೇಡಿ, ಅಪ್ಪನ ಹತ್ರನು ತುಂಬಾ ಸುಳ್ಳು ಹೇಳಿದ್ದೀನಿ. ಆದ್ರೆ ನಿಮ್ಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ನಂಗೆ ನೀಟಾಗಿ ಗೊತ್ತಾಗ್ತಾ ಇದೆ. ನನಗೆ ಸುಳ್ಳು ಹೇಳಕ್ ಬರಲ್ವಾ? ಹೌದು, ನೀವು ಸುಳ್ಳು ಹೇಳ್ತಿಲ್ಲ ಅಂತ ನಿಮ್ ಬಾಯಿ ಸುಳ್ಳು ಹೇಳ್ತಾ ಇದೆ. ಆದ್ರೆ ನಿಮ್ ಕಣ್ಣಲ್ಲಿ ಬರ್ತಿರೋ ನೀರು ನೀವು ಸತ್ಯ ಹೇಳ್ತಿಲ್ಲ ಅಂತ ನಿಜ ಹೇಳ್ತಾ ಇದೆ. ಅದು ಏನಿಲ್ಲ, ದುರ್ಗುಮಠ ನೋಡ್ತಿದ್ನಲ್ಲ, ಧೂಳು ಬಿದ್ದಿರ್ಬೇಕು. ನನ್ನ ಕಣ್ಣು ನೋಡಿರೋ ಸತ್ಯನೇ ಅವನ ಕಣ್ಣು ನೋಡಿರ್ಬೋದಾ? ಇಲ್ದೇ ಇದ್ದಿದ್ರೆ ಅವನ ಅಂತರನ ಮಾತಾಡಿಸ್ದೇ ಇರಕ್ ಸಾಧ್ಯನೇ ಇಲ್ಲ. ಅವನು ಇವಳನ್ನ ಮಾತಾಡಿಸ್ಲಿಲ್ಲ ಅಂದ್ರೂ ಇವಳೇ ಅವನನ್ನ ಮಾತಾಡಿಸ್ಬೇಕಿತ್ತು. ಆದ್ರೆ ಅವಳು ಕಿಶೋರನ್ ಜೊತೆ ಮಾತೇ ಆಡ್ಲಿಲ್ಲ. ಎಲ್ಲ ನೆನಪಾಗಿದೆ ಅಂತಾಳೆ, ಆದ್ರೆ ಕಿಶೋರನ್ ಜೊತೆ ಕ್ಲೋಸ್ ಆಗೇ ಇಲ್ಲ. ನನ್ನ ಅನುಮಾನ ನಿಜ ಅನಿಸ್ತಿದೆ. ಇದ್ರ ಬಗ್ಗೆ ಕಿಶೋರ್ ಜೊತೆ ಮಾತಾಡ್ಬೇಕು. ಇವಳನ್ನೇನಾದ್ರೂ ಬದುಕೋಗ್ಬಿಟ್ರೆ ಎಲ್ರೂ ಮನ್ಸಲ್ಲೂ ಅನುಮಾನ ಅನ್ನೋ ಬೀಜ ಬಿತ್ತಿ ನನ್ನೇ ನುಂಗ್ಹಾಕೋ ಹೆಮ್ಮರಗಳನ್ನ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಬೆಳೆಸಿದ್ರೂ ಬೆಳೆಸ್ಬಿಡ್ತಾಳೆ. ಲೇ ಮುದ್ಕಿ, ಇನ್ನ ನಿನ್ನ ಉಳಿಸ್ಬಾರ್ದು ಕಣೆ. ನಿನ್ ಮುಗ್ಸೋದಕ್ಕೆ ಆಕ್ಸಿಡೆಂಟೇ ಆಗಿರ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಇವತ್ತೇ ಅದನ್ನ ಮಾಡ್ತೀನಿ. ಹಲೋ. ಇಷ್ಟು ದಿವಸ ಸರ್ಚ್ ಮಾಡಿದ್ರಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತಾನೆ ಹೇಳ್ಬೋದು ಸರ್. ಆ ಥರ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಏನೋ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಏನದು? ದುರ್ಗಾ ಎಲ್ಲಿದ್ದಾರೆ? ದುರ್ಗಾ ಮೇಡಮ್ ಎಲ್ಲಿ ಇದ್ದಾರೆ ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ. ಆದ್ರೆ ದುರ್ಗಾ ಮೇಡಮ್ ಮೊಬೈಲಿಂದ ನಿಮಗೆ ಮೆಸೇಜ್ ಬರ್ತಿತ್ತಲ್ಲ, ಆ ಮೊಬೈಲಿನ ಲೊಕೇಶನ್ ಅನ್ನ ನಮ್ಮ ಟೀಮ್ ಅವರು ಟ್ರೇಸ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಫೌಂಡ್ ದ ಲೊಕೇಶನ್. ಗುಡ್, ವೆರಿ ಗುಡ್. ಎಲ್ಲಿ ಆ ಲೊಕೇಶನ್? ಅದೇ ಸರ್, ಅಲ್ಲಿ ಅಲ್ಲಿಗೆ ಹೋದ್ರೆ ಖಂಡಿತವಾಗ್ಲೂ ದುರ್ಗಾ ಸಿಗ್ತಾಳೆ. ಸರಿ ಸರ್, ಆ ಲಿಂಕ್ ರೋಡ್ ಹತ್ರ ನಾನು ನಿಮ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಅಲ್ಲೇ ಬನ್ನಿ. ನಾನು ಅಲ್ಲಿಗೆ ಬರ್ತೀನಿ. ಓಕೆ. ನಿನ್ನ ನೋಡ್ತಿದ್ರೆ ಹಂಗೆ ಸೈಜ್ ಕಲ್ ತಗೊಂಡು ತಲೆ ಮೇಲೆ ಎತ್ತಾಕ್ಬಿಡ್ಲ ಅನ್ಸ್ತಿದೆ. ಆದ್ರೆ ಏನ್ ಮಾಡ್ತೀಯಾ, ಮನೇಲಿದ್ಯಲ್ಲ ಅದಕ್ಕೆ ಬಚಾವಾಗಿದ್ಯಾ. ಆ ಮುದ್ಕಿ ಇದ್ದಾಳೆ ಅಂತ ಇಷ್ಟೆಲ್ಲ ಮೆರೀತಿದ್ಯಾ ಅಲ್ವಾ? ಮೊದ್ಲು ಅವಳಿಗಿದೆ ಪೂಜೆ. ಅವಳಿಗೆ ಹಾರ ಹಾಕಿ ತಮಟೆ ಬಾರಿಸಿ ಪರಲೋಕಕ್ಕೆ ಲಾಂಗ್ ಟ್ರಿಪ್ ಕಳಿಸ್ತೀನಿ. ಆಮೇಲೆ ನಿನ್ನನ್ನು ವಿಚಾರಿಸ್ಕೋತೀನಿ ಕಣೆ. ಅಯ್ಯೋ ಪಾಪ, ನಿಮ್ಮ ಅಜ್ಜಿನೇ ಪರಲೋಕಕ್ಕೆ ಹೋದ್ಮೇಲೆ ನೀನು ಇಲ್ಲೇನು ಮಾಡ್ತೀಯಾ? ನೀನು ಹೋಗಲೇಬೇಕಲ್ವಾ? ಅದಕ್ಕೆ ತಾನೇ ನಾನು ಬಂದಿರೋದು. ಪಾಸ್ಕೋಡ್ ಇಟ್ಬಿಟ್ಟಿದ್ದಾಳೆ.
ಹೋಗಿಪ್ಪ ನೀವು ಪೋಲಿ. ಕನ್ಸಲ್ಲೂ ಬಿಡಲ್ವಲ್ಲೇ? ಥೂ ನಿನ್ ಜನ್ಮಕ್ಕೆ. ಲವ್ ಅಂತೆ ಲವ್. ಹಾಯ್ ಅಜ್ಜಿ, ಮಲಗಿದ್ದೀರಾ? ಎದ್ದಿದ್ದೀರಾ? ನಾನು ನನ್ನ ಗಂಡನ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಅರ್ಜೆಂಟಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬನ್ನಿ. ಯಾರಿಗೂ ಹೇಳಬೇಡಿ ಅಜ್ಜಿ, ಪ್ಲೀಸ್. ಯಾರೋ ಬೈಕಲ್ಲಿ ಬಂದ್ರು, ಹೆಲ್ಮೆಟ್ ಹಾಕಿದ್ರು. ನನಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಕಚ್ಚಡ ನನ್ನ ಮಕ್ಕಳು ಕುಡಿದು ತಿಂದು ಹೆಂಗ್ ಬಿಸಾಕ್ ಹೋಗಿದ್ದಾರೆ ನೋಡಿ ಸರ್. ಶಿವು, ನಾವು ಇಲ್ಲಿಗೆ ಬರ್ತಾರೆ ಇನ್ಫಾರ್ಮೇಶನ್ ಹೇಗೆ ಗೊತ್ತಾಗಿದೆ ಅವ್ರಿಗೆ. ಅದಕ್ಕೆ ದುರ್ಗನ ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಅವರು. ದುರ್ಗಾ ಮೇಡಮ್ ಇಲ್ಲೇ ಇದ್ರು ಅಂತ ಅಷ್ಟು ಕನ್ಫರ್ಮ್ ಆಗಿ ಹೆಂಗೆ ಹೇಳ್ತೀರಾ ಸರ್? ಅಲ್ಲಿ ನೋಡಿ, ಅರೆ, ಕಾಗೆ ಮುದ್ಕೆ ಇಲ್ಲೇ ಬಿದ್ದಿರ್ಬೇಕಿತ್ತಲ್ಲ. ಎಲ್ಲ ಹೋದ್ಲು? ಮುದ್ಕಿನೂ ಇಲ್ಲ, ಸೌಂಡು ಇಲ್ಲ. ಯಾರಾದ್ರೂ ಎತ್ಕೊಂಡು ಹೊರಟೋದ್ರಾ? ಇದು ದುರ್ಗನ ಓಲೆ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೋ ವಿಷಯನ ಲೀಕ್ ಮಾಡ್ತಿರ್ಬೋದು. ಒಂದ್ಸತಿ ಚೆಕ್ ಮಾಡಿ. ಅಜ್ಜಿ, ಬಾಯ್ ಬಿಟ್ಟು ಹೇಳಿ. ನಾನು ಹೇಳಿದ ಮಾತು ನೀವು ಕೇಳ್ತೀರಾ ತಾನೆ? ಆಯ್ತು, ಕೇಳ್ತೀನಿ. ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಮಾಡಲ್ವೇ? ವಿಷಯಕ್ಕೆ ಬಾ. ಅಜ್ಜಿ, ಇನ್ಮೇಲಿಂದ ನೀವು ನನಗೆ ಹೇಳ್ದೆ ಎಲ್ಲೂ ಹೋಗೋ ಆಗಿಲ್ಲ. ನಾವು ಒಬ್ಳೆ ಹೊರಗೆ ಹೋಗೋದೇ ಇಲ್ವಲ್ಲ. ಹೋದ್ರೂ ದೇವಸ್ಥಾನಕ್ಕೆ ಹೋಗ್ತೀನಿ, ಅದು ನಿನ್ ಜೊತೆ. ಎಲ್ಲೋ ಕೆಲವು ಸಲ ವಿಶ್ವರೂಪನ್ ಜೊತೆಗೋ ಅಥವಾ ಲಕ್ಷ್ಮಿ ರೂಪ ಜೊತೆಗೋ ಹೋಗ್ತೀನಪ್ಪ. ಆದ್ರೆ ಇನ್ನಿಂದ ನೀವು ಎಲ್ಲಿಗೆ ಹೋಗ್ಬೇಕಂದ್ರು ಒಬ್ಬೊಬ್ರೆ ಹೋಗೋ ಆಗಿಲ್ಲ. ನನಗೆ ಹೇಳ್ಬಿಟ್ಟೆ ಹೋಗ್ಬೇಕು. ಒಬ್ಬೊಬ್ಳೆ ಹೋಗೋ ಹಾಗಿಲ್ವಾ? ಯಾಕೆ? ಏನ್ ಸಮಸ್ಯೆ? ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಜ್ಜಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಅಪಾಯದಲ್ಲಿದ್ದೀರಾ. ನನಗೆ ಅಪಾಯನ? ಆದ್ರೆ ನಿಮ್ಗೆ ಏನಾಗಕ್ಕೂ ನಾನ್ ಬಿಡಲ್ಲ. ಸುತ್ತಮುತ್ತ ನಾನು ಇದ್ದೇ ಇರ್ತೀನಿ. ನಾನು ನಿಮ್ಗೆ ವಿಷಯ ಹೇಳಿಲ್ಲ ಅಂದ್ರೆ ನೀವು ಇದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಪ್ಲೀಸ್ ಅಜ್ಜಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಧ ಬರ್ಧ ಹೇಳ್ತಿದ್ಯಲ್ಲೇ. ಏನ್ ವಿಷಯ? ಯಾಕೆ ಅಪಾಯ? ಯಾರಿಂದ ಅಪಾಯ? ಅದಕ್ಕೆ ಕಾರಣ ಏನು ಹೇಳು. ಅಜ್ಜಿ, ಈ ವಿಷಯ ನನ್ನ ನಿಮ್ಮ ಮಧ್ಯನೇ ಇರಬೇಕು, ಇನ್ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಏನು ಅಂತ ಇವಾಗ ಪ್ರಶ್ನೆ ಮಾಡಬೇಡಿ. ನಾನು ಇವಾಗ ಉತ್ತರ ಕೊಡಲ್ಲ. ಟೈಮ್ ಬಂದಾಗ ನಾನು ನಿಮಗೆ ಖಂಡಿತ ಉತ್ತರ ಕೊಡ್ತೀನಿ. ನಿಮ್ಗೆ ಗೊತ್ತಿಲ್ಲದ ಹಾಗೆ ಈ ಮನೆಯಲ್ಲಿ ತುಂಬಾ ಕೆಟ್ಟ ವಿಷಯಗಳು ನಡೀತಾ ಇದೆ. ನಿಮ್ಗಿದೆಲ್ಲ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದೇ ಸತ್ಯ ಅಜ್ಜಿ. ಈ ಟೈಮ್ ಬಂದಾಗ ಎಲ್ಲ ನಾನೇ ಕ್ಲಿಯರ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ಮಾತು ಕೇಳಿ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏನೋ ಹೇಳ್ಬೇಕು ಅಂತ ಮೆಸೇಜ್ ಹಾಕ್ತೀಯಾ, ಬಂದ್ರೆ ಏನೋ ಹೇಳೋದೇ ಇಲ್ಲ. ಆಮೇಲೆ ರೂಮಿಗೆ ಬಂದು ಏನೋ ಅಪಾಯ ಇದೆ ಅಂತ ಹೇಳ್ತೀಯ. ನೋಡು, ನೀನು ರಾಮ್ ಒಂದಾಗೋ ವಿಷಯ ಇದ್ರೆ ಹೇಳು, ಇಲ್ದಿದ್ರು ಹೋಗು. ನೀನ್ ಯಾಕಮ್ಮ ಅಷ್ಟು ನೊಂದ್ಕೋತಾ ಇದೀಯಾ?
ನೀ ಏನಾದರೂ ಬೇಕು ಅಂತ ಮಾಡಿದ್ಯಾ? ಅಜ್ಜಿ, ನೀವ್ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ನಿಮ್ಮ ಮನ್ಸಲ್ಲಿ ಬೇರೆ ಏನೋ ಇದೆ. ಏನಿಲ್ಲಮ್ಮ, ಬಿಡು. ಅದೆಲ್ಲ ಗೊತ್ತಿಲ್ಲ ಅಜ್ಜಿ, ನಾವೆಲ್ಲ ನಿಮ್ಮ ಹತ್ರ ಹಂಚ್ಕೋತಿರ್ತಾನೆ. ಈಗ ನೀವು ನನ್ನ ಹತ್ರ ಹಂಚ್ಕೋಬೇಕು, ಹೇಳಿ ಅಷ್ಟೇ. ಲೀಲಾ ಬಂದು ಅಜ್ಜಿ ನಿಮ್ಗೆ ಆಪತ್ತಿದೆ ಅಂತ ಹೇಳಿ ಹೋದ್ಲು. ಇನ್ಮೇಲೆ ಒಬ್ಬೊಬ್ಬರೇ ಎಲ್ಲೂ ಓಡಾಡಬೇಡಿ, ನನಗೆ ಹೇಳೇ ಹೋಗಬೇಕು, ನಾನು ನಿಮ್ಮ ಜೊತೆಲೇ ಇರ್ತೀನಿ ಅಂತ ಹೇಳಿ ಹೋದ್ಲು. ಅತ್ತೆ ಹಾಗಂದ್ರ? ಯಾಕೆ? ಅದೇ ಹಾಗೆ ಕೇಳಿದ್ದಕ್ಕೆ ಇವಾಗಲೇ ಗೊತ್ತಾಗೋದಿಲ್ಲ, ಮುಂದೆ ಟೈಮ್ ಬರುತ್ತೆ ಅಂದ್ಲು. ನನಗೊಂದು ಅರ್ಥ ಆಗ್ತಿಲ್ಲಮ್ಮ, ಯಾಕೆ ಹಾಗಂದ್ಲು? ಏನು ಕಾರಣ ಇರ್ಬೋದು? ಏನು ನಡೀತಿರ್ಬೋದು? ಅಜ್ಜಿ, ನೀವು ಮೋಸ್ಟ್ಲಿ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಇತ್ತೀಚೆಗೆ ಅತ್ತೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅದು ಅಲ್ಲದೆ ನೀವು ಅಂದ್ರೆ ಪ್ರೀತಿ ಜಾಸ್ತಿ, ಅದಕ್ಕೆ ಮೋಸ್ಟ್ಲಿ ಕೇರ್ ಇಂದ ಹೇಳಿರ್ತಾರೆ. ಕೇರಿಂದ ಹೇಳಿದಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ತಿದ್ಲು. ಆದ್ರೆ ನಿಮ್ಗೆ ಆಪತ್ತಿದೆ ಅಂತ ಹೇಳ್ತಿರ್ಲಿಲ್ಲ ಅಲ್ವಾ? ಹೌದಲ್ವಾ? ಕರೆಕ್ಟು. ಅಜ್ಜಿ, ಹಾಗಾದ್ರೆ ಏನಿರ್ಬೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಈ ಮನೇಲಿ ಏನಾಗ್ತಿದೆ? ನಾವು ಅಂತರ ಬಗ್ಗೆ ಅನುಮಾನ ಪಟ್ವಿ, ಅದು ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಈಗ ಲೀಲಾ ಹೀಗೆಲ್ಲ ಆಡ್ತಿದ್ದಾಳೆ, ಅದು ಪ್ರಶ್ನೆಯಾಗೇ ಉಳಿದಿದೆ. ಈ ಮನೇಲಿ ಬರೀ ಪ್ರಶ್ನೆಗಳೇ ಇದೆಯಾ? ಯಾವುದಕ್ಕೂ ಉತ್ತರ ಅನ್ನೋದು ಸಿಗೋದೇ ಇಲ್ವಾ? ಬೇರೆ ಏನ್ ಮಾಡೋದಕ್ಕಾಗತ್ತೆ? ಪಶ್ಚಾತ್ತಾಪ ಪಡ್ತಿರೋ ಜೀವ ಪಾಪ ಕಳ್ಕೊಂಡು ಬರೋದು ಬಿಟ್ಟು ಬೇರೇನ್ ಮಾಡೋಕ್ಕಾಗುತ್ತೆ ರೀ? ಅಯ್ಯೋ, ನನಗಂತೂ ಸಾಕಾಗಿದೆ ಕಣೆ. ಊಟ ಬಿಟ್ಟು, ನಿದ್ದೆ ಬಿಟ್ಟು, ಥಂಡಿ ನೆಲದ ಮೇಲೆ ಮಲ್ಕೊಂಡು, ಥಂಡಿರೋ ಸ್ನಾನ ಮಾಡಿ, ನೀನು ನೋವು ಪಡ್ತೀಯ, ನಮಗೂ ನೋವು ಕೊಡ್ತೀಯ. ಯಾಕೆ ಅಮ್ಮ? ನಿಂಗೆ ಯಾರು ಹೇಳಿದ್ರೆ ಇದನ್ನೆಲ್ಲ ಮಾಡೋದ್ ನಿಲ್ಸ್ತ್ಯಾ? ಯಾರು ಹೇಳಬೇಕು? ಇವತ್ತಿಗೆ ಎಲ್ಲ ವ್ರತನೂ ಮುಗೀತು. ಅದು ಮಂಡಿಗಾಲಲ್ಲಿ ಮೆಟ್ಲು ಹತ್ತದ್ನಲ್ಲ, ಅದಕ್ಕೆ ಸ್ವಲ್ಪ ತಲೆ ತಿರುಗ್ತಾ ಇದೆ. ಮಂಡಿಗಾಲ ಹಾಕಿ ಬಂದಿದೀಯಾ? ದೇವ್ರೇ ಗತಿ. ನೀವೇನು ಯೋಚನೆ ಮಾಡಬೇಡ್ರಿ, ಇವಾಗ ನಾನು ತುಂಬಾ ಶುದ್ಧಿಯಾಗಿದ್ದೀನಿ. ಏನೇ ತಪ್ಪು ಮಾಡುವಾಗ ನನ್ನನ್ನು ಹೀಗೆ ಹಿಡಿದಿದ್ರೆ ನಾನು ತಪ್ಪೇ ಮಾಡ್ತಾ ಇದ್ದಿಲ್ಲ. ಇರಲಿ, ಅದೊಂದು ಕಾಲ, ಇದೊಂದು ಕಾಲ. ರೀ, ಒಂದು ನಿಮಿಷ ಮುಂದೆ ಬನ್ನಿ. ಬನ್ರಿ. ಯಾಕೆ? ಏನ್ ಮಾಡ್ತೀಯ? ನಂಗೆ ನಿಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಬೀಳಕ್ ಬರೋದ್ ನೋಡಿದ್ರೆ ನನ್ ಕಾಲು ಎಳಿಯಕ್ ಬರ್ತಾ ಇದೆಯೋ ಬೀಳಕ್ ಬರ್ತಾ ಇದೆಯೋ ಗೊತ್ತಾಗಲ್ಲ. ಅಲ್ಲೇ ಅಪ್ಪ, ಬ್ಲಾಕ್ ಅಂಡ್ ವೈಟ್ ಟಿವಿಗಿಂತ ಹಳೇ ಸೀನು ಜಮಾಯಿಸು. ಕ್ಷಮಾಪಣೆ ಕೇಳಕ್ಕ? ಬಾ ಬಾ, ಬೀಳು. ನೀನ್ ಬೇರೆ ಏನು ಮಾಡಬೇಕಾಗಿದ್ದಿಲ್ಲ. ಹೀಗೆ ಒಳ್ಳೆತನ ಮುಂದುವರ್ಸ್ಕೊಂಡು ಬಂದ್ಬಿಡು, ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ, ಎದ್ದೇಳು. ಇದ್ರ ಜೊತೆಗೆ ನನ್ನ ಮಗಳು ಅಳಿಯಂದ್ರು ಒಂದಾಗ್ಬಿಟ್ರೆ ಸಮಾಧಾನ ಆಗುತ್ತೆ. ನೀನಷ್ಟೇ ಅಲ್ಲಮ್ಮ, ಇಡೀ ಫ್ಯಾಮಿಲಿ ನಾವು ಕೂಡ ಕಾಯ್ತಾ ಇದೀವಿ ಅಕ್ಕ ಭಾವ ಒಂದಾಗಕ್ಕೆ. ನೀನ್ ಹೇಳ್ದಂಗೆ ಆದ್ರೆ ಗೊತ್ತಿದೆ ಅಂದ್ರೆ ಈಗಲೇ ಕರ್ಸು ಅಭಿ. ಮನೆಯವರೆಲ್ಲರೂ ಸೇರ್ಕೊಂಡು ಒಂದೊಂದು ಕಪಾಳಕ್ಕೆ ಬಾರ್ಸೋಣ. ಬುದ್ಧಿ ಬರುತ್ತೆ ಇಡಿಯಟ್ಗೆ. ಅಲ್ಲ, ನನ್ನ ಕಂಪ್ನಿ ಸಾರಿ ನಮ್ಮ ಕಂಪ್ನಿಗೆ ಫ್ರಾಡ್ ಮಾಡೋದಕ್ಕೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು? ಅವ್ನು ಯಾರು ಅಂತ ಹೇಳು ಅಭಿ. ಅದು ಬೇರೆ ಯಾರು ಅಲ್ಲ, ನಾನು. ಅಪ್ಪ, ನೀವಾ? ಹೌದು, ನಾನೇ. ಇಲ್ಲ ಕಣ, ನಾನಿದೆ ನಂಬಲ್ಲ. ನೀನಾಗೆ ಹೇಳಿದ್ರು ನಾ ಇದನ್ನ ನಂಬೋದಿಲ್ಲ. ಯಾಕೆ ಅಂದ್ರೆ ನನ್ನ ಮಗ ಎಂಥವನು ಅಂತ ನನಗೆ ಗೊತ್ತು. ಸಾವಿರಾರು ಕೋಟಿ ಬೆಲೆ ಬಾಳೋ ಕಂಪ್ನಿ ಇದ್ರು ಸ್ವಂತ ಕೆಲ್ಸಕ್ಕೆ ಕಂಪ್ನಿ ಕಾರ್ನ ಯೂಸ್ ಮಾಡದೇ ಇರೋ ನೀವು
40 ಲಕ್ಷ ಉಪಯೋಗಿಸ್ಕೋತೀರಾ? ಇಲ್ಲ ಸರ್, ನಂಗೆ ನಂಬಕ್ಕಾಗಲ್ಲ. ನೀವೆಲ್ಲ ಏನೇ ಹೇಳಿದ್ರು ಅದನ್ನು ಮಾಡಿರೋದು ನಾನೇ. ಅರ್ಜೆಂಟಾಗಿ ಅಮೌಂಟ್ ಬೇಕು ಅಂತ ಒಬ್ಬರು ನನಗೆ ಸಹಾಯ ಕೇಳಿದ್ರು. ಪರ್ಸ್ನಲ್ ಅಕೌಂಟ್ ಎಲ್ಲ ಕಂಪ್ಲೀಟ್ ದುರ್ಗಾ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದರಿಂದ ಅವಳಿರಲಿಲ್ಲ. ಹಾಗಾಗಿ ನಾನೇ ಆಫೀಸ್ ಅಕೌಂಟಿಂದ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದೆ. ಐನೋ, ಯಾವತ್ತೂ ಆಫೀಸಿನ ವಸ್ತು ಆಗಲಿ ದುಡ್ಡಾಗಲಿ ಬಳಸದೇ ಇರೋ ನಾನು ನನ್ನ ಪರ್ಸನಲ್ ರೀಸನ್ಗೆ ಬಳಸಿದ್ದು ತಪ್ಪೆ. ನಾನು ಮಾಡಿರೋ ತಪ್ಪಿಗೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಅಪ್ಪ, ಏ ರಾಮ್, ನಾನು ಇದನ್ನು ಒಪ್ಪೋದಿಲ್ಲ. ನೀನೇನಂತ ತಪ್ಪು ಮಾಡಿದೀಯ ಅಂತ ಕ್ಷಮೆ ಕೇಳ್ತಾ ಇದೀಯಾ? ನೀವು ನಮಗೆ ಹೇಳ್ದೇ ಇದ್ರು ನಡೆಯುತ್ತೆ, ಅಂಥದ್ರಲ್ಲಿ ನಮಗೆಲ್ಲ ಹೇಳಿದ್ದೀರಾ ಏಜೆ, ನೀವ್ಯಾಕೆ ಹೊರಗೆ ಹೋಗ್ಬೇಕು? ನೆನಪಿದ್ದನು ಹೀಗೆ ನಡ್ಕೊಳ್ಳೋದ, ಅದು ಅಪ್ಪನ ಹತ್ರ. ಓ ಮೈ ಗಾಡ್, ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬ್ರೋ. ದಿಸ್ ಈಸ್ ರಾಂಗ್, ಟೋಟಲಿ ರಾಂಗ್. ಯಾವುದು ರಾಂಗು? ಯಾವುದು ರಾಂಗು? ಇವಾಗ ಯಾವುದು ಅಂತ ಕೇಳ್ಬೇಡ ಬ್ರೋ, ಇದು ಒಳ್ಳೇದಲ್ಲ. ಅಲ್ಲ, ಅಪ್ಪ ಅಂದ್ರೆ ಯಾರು? ನನಗಪ್ಪ ಯಾರು? ನಿನಗಪ್ಪ ಯಾರು? ಹೇಜಿ ಅವರ? ಅಲ್ಲ ಬ್ರೋ, ಅಣ್ಣ ತಮ್ಮಂದಿರ ಮಕ್ಕಳನ್ನ ತನ್ನ ಸ್ವಂತ ಮಕ್ಕಳಾಗಿ ಬೆಳೆಸಿದ್ದಾರೆ. ಅದಕ್ಕೆ ನೀನು ಅವ್ರಿಗೆ ಒಳ್ಳೆ ಬಹುಮಾನ ಕೊಟ್ಟೆ ಅಲ್ವಾ? ಪ್ರಮೋದ್, ಡೋಂಟ್ ಜಡ್ಜ್ ಮಿ ರಾಂಗ್ ಪ್ಲೀಸ್. ಇನ್ನೇನಿದೆ ರಾಂಗು? ಎಲ್ಲ ಪ್ರೂವ್ ಮಾಡಿ ತೋರಿಸೋದಿಯಲ್ಲ. ಅಪ್ಪನ ನೆರಳಲ್ಲೇ ಬೆಳೆದಿರೋ ನೀನು ಅಪ್ಪನಿಗೆ ಬೆರಳು ತೋರ್ಸಕ್ ಆಗಿದೆಯಾ ಅಲ್ವಾ? ಪ್ರಮೋದ್, ಸ್ಟಾಪ್ ದಿಸ್. ಆಗಲ್ಲ ಬ್ರೋ, ತಪ್ಪು ಯಾರು ಮಾಡಿದ್ರು ತಪ್ಪೆ. ಪ್ರಮೋದ್ ಬೇಡ, ಜಾಸ್ತಿ ಮಾತಾಡ್ತಿದ್ಯಾ, ಬಿಟ್ಬಿಡು. ನೀನ್ ಅಪ್ಪನ ವಿರುದ್ಧ ಮಾತಾಡ್ಬೋದು, ನಾನು ನಿನ್ನ ವಿರುದ್ಧ ಮಾತಾಡೋ ಹಾಗಿಲ್ವಾ? ನಿನ್ನ ಏನೋ ಅನ್ಕೊಂಡಿದ್ದೆ ಬ್ರೋ, ಆದ್ರೆ ನೀನು ಬೇರೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಅವ್ರು ನನ್ನ ಅಳಿಯ ಅಥವಾ ನಮ್ಮ ಕಂಪನಿಯಲ್ಲಿ ನಮ್ಮ ಬಾಸು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಅವರು ವ್ಯಕ್ತಿಯಾಗಿ ಒಬ್ಬ ಒಳ್ಳೆ ಮನುಷ್ಯ. ಅವರು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಹೌದಪ್ಪ, ನನ್ನ ಗಂಡನ ಬಗ್ಗೆ ಯಾರು ಏನೂ ಮಾತಾಡಬಾರ್ದು. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಸರ್ ನಮಸ್ಕಾರ. ದುರ್ಗಾ ಮೇಡಮ್ ಮಿಸ್ಸಿಂಗ್ ಕೇಸ್ನಲ್ಲಿ ನಮ್ಗೆ ಇವತ್ತು ಸಿಕ್ಕಿರೋ ಅಪ್ಡೇಟ್ಸ್ ಏನಂದ್ರೆ, ದುರ್ಗಾ ಮಿಸ್ಸಿಂಗ್ ಕೇಸಾ? ದುರ್ಗಾ ಕಿಡ್ನಾಪ್ ಆಗಿದ್ದಾಳ? ಅಪ್ಪ, 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 ಏನೋ ಗಲಾಟೆ ಆಗ್ತಿದೆ ಅನ್ಸುತ್ತೆ. ಒಂದ್ ನಿಮಿಷ, ನಾನು ಆಮೇಲೆ ಮಾಡ್ತೀನಿ, ಆಯ್ತಾ? ಬಾಯ್. ಗಲಾಟೆನಾ? ಏನಮ್ಮ ಲೀಲಾ? ಅಪ್ಪ, ಅಪ್ಪ. ಕಿಶೋರ, ನೀನು ಆಫೀಸ್ ವಿಚಾರದಲ್ಲಿ ರಾಮ್ನ ಪ್ರಶ್ನೆ ಮಾಡಿದೆ, ಅವನು ಅದಕ್ಕೆ ಉತ್ತರ ಕೊಟ್ಟ, ಅಲ್ಲಿಗೆ ಮುಗ್ದೋಯ್ತು. ಅದು ಬಿಟ್ರೆ ಬೇರೆ ಏನೂ ಇಲ್ಲ ಕಣ. ಅಂದ್ರೆ ನಾಯಿ ಮನೆಗೆ ಮೋಸ ಮಾಡಿಲ್ಲ ಅಂತ ನೀವು ನಂಬ್ತಿರಲ್ವಾ? ನಂಬೋದೇನು? ಅದೇ ನಿಜ ಅಲ್ವಾ? ನೀನ್ ಯಾಕೆ ಈ ಮನೆಗೆ ಮೋಸ ಮಾಡ್ತೀಯ? ಅದು ನಿನ್ ಮನೆಗೆ ಅಲ್ವಾ? ಹಾಗಿದ್ಮೇಲೆ ಈ ಮನೆ ನಂಗೆ ಯಾಕೆ ಮೋಸ ಮಾಡಿದೆ? ಕಿಶೋರ್ ಸರ್ಗೆ ಈ ಮನೆಯಿಂದ ಮೋಸನ ಹೇಗೆ? ಭಾವ, ಏನ್ ಹೇಳ್ತಿದ್ದೀರಾ? ಹೇಳ್ತೀನಿ. ಅದೇನು ಅಂತ ಹೇಳಿ ಬಾವ. ಇತ್ತೀಚೆಗೆ ನೀವು ಮಾತು ಶುರು ಮಾಡಿದ್ರೇನೆ ಭಯ ಆಗುತ್ತೆ. ಸರ್, ಒಂದ್ ನಿಮಿಷ. ಕಿಶೋರ್ ಅವರೇ, ಏನಾಯ್ತು? ಈ ಮನೆಯಿಂದ ಹೊರಗಡೆ ಜನಕ್ಕೆ ಮೋಸ ಆಗಕ್ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಮನೆಯವ್ರಿಗೆ ಮೋಸನಾ? ನಾನು ಇದನ್ನ ನಂಬಲ್ಲ. ನೀವು ನಂಬ್ಲಿ ಬಿಡ್ಲಿ, ನನಗೆ ಮೋಸ ಆಗಿದ್ ನಿಜ, ಅನ್ಯಾಯ ಆಗಿದ್ ನಿಜ. ನನಗೆ ಅನ್ಯಾಯ ಮೋಸ ಮಾಡಿದ್ದು ಅಪ್ಪ.
ಏನು ಹೇಳ್ತಿದ್ಯಾ ಕಿಶೋರ್? ಮೋಸ ಅನ್ಯಾಯ ನನ್ನಿಂದನಾ? ಕಿಶೋರ್ ಬೇಡ, ನನ್ನ ತಾಳ್ಮೆಗೂ ಮಿತಿ ಇದೆ. ಪದೇ ಪದೇ ನನ್ನ ಮಗನ ಮೇಲೆ ಆರೋಪ ಹೊರಿಸಬೇಡ. ಅಮ್ಮ, ಒಂದು ನಿಮಿಷ ಹೇಳು ಕಿಶೋರ್, ನಿನಗೆ ನನ್ನಿಂದ ಏನು ಅನ್ಯಾಯ? ಅಪ್ಪ, ನೇರವಾಗಿ ಕೇಳ್ತಾ ಇದ್ದೀನಿ. ಎಲ್ಲರೂ ಇದ್ದಾರೆ, ಸುಳ್ಳು ಹೇಳಕ್ ಅವಕಾಶ ಇಲ್ಲ. ಕಿಶೋರ್, ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ಅಭಿಗೆ ಯಾವತ್ತು ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಅವರು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ರಾಮ, ಸತ್ಯ ಹೇಳೋದ್ರಲ್ಲಿ ಹರಿಶ್ಚಂದ್ರ, ನ್ಯಾಯನ ಪಾಲನೆ ಮಾಡೋದ್ರಲ್ಲಿ ಅವರು ಧರ್ಮರಾಯ. ನಿಮ್ಗಿಷ್ಟು ಒಳ್ಳೆ ಗುಣ ಇದೆ, ಓಕೆ. ನಿಮ್ನ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಂಡತಿ ದುರ್ಗಾ ಎಲ್ಲಿದ್ದಾಳೆ? ದುರ್ಗಾ ಅಕ್ಕ ಇಲ್ವಾ? ಅಂದ್ರೆ ಏನರ್ಥ? ದುರ್ಗಾ ನಮ್ಗೆ ಯಾರ ಕೈಗೂ ಸಿಗಲ್ಲ, ಯಾಕಂದ್ರೆ ಅವಳು ಕಾಣೆ ಆಗಿದ್ದಾಳೆ. ಈ ವಿಷಯ ಗೊತ್ತಿದ್ರು ಅಪ್ಪ ಮನೇಲಿ ಯಾರಿಗೂ ಹೇಳ್ದೆ ಸತ್ಯನ ಮುಚ್ಚಿಟ್ಟಿದ್ದಾರೆ. ನನ್ನ ಹೆಂಡತಿ ಎಲ್ಲಪ್ಪ ಅಂತ ಕೇಳಿದ್ರೆ ಕೆಲಸದಲ್ಲಿದ್ದಾಳೆ, ಬೇಗ ಬರ್ತಾಳೆ, ಕರೆಸ್ತೀನಿ ಅಂತೆಲ್ಲ ಸುಳ್ಳು ಹೇಳಿ ನನ್ನ ಯಾಮರ್ಸ್ಬಿಟ್ರಲ್ಲಪ್ಪ. ನಾ ದುರ್ಗಾ ಇಲ್ದೆ ಸಾಯ್ತಿದ್ದೀನಿ. ಆ ಸತ್ಯನ ಮುಚ್ಚಿಟ್ಟು ಅವಳ ವಿಚಾರದಲ್ಲಿ ನಾನ್ ನಳು ಹಾಗೆ ಮಾಡಿದ್ರಲ್ಲಪ್ಪ. ದುರ್ಗಾ ಯಾಕಪ್ಪ ಕಳೆದು ಹೋದ್ಲು? ಅವಳು ಬದುಕಿದಾಳೋ ಸತ್ತಿದಾಳೋ ಅನ್ನೋದೇ ಗೊತ್ತಿಲ್ಲ. ರಾಮ್, ಇವನು ಹೇಳ್ತಿರೋದು ನಿಜಾನೇನೋ? ಈಜೆ ನಿಜ ಹೇಳಿ, ದುರ್ಗಾಕ್ಕಂಗೆ ಏನಾಗಿದೆ? ದುರ್ಗಾಕ್ಕ ಎಲ್ಲಿದ್ದಾರೆ? ಅವ್ರ ಬಗ್ಗೆ ಏನಾದ್ರೂ ವಿಷಯ ಗೊತ್ತಿದ್ರೆ ಹೇಳಿ ಏಜೆ. ದುರ್ಗಾ ಕಿಡ್ನಾಪ್ ಆಗಿದ್ದಾಳೆ. ಅನ್ಅಫಿಷಿಯಲ್ ಆಗಿ ದುರ್ಗನ ಹುಡುಕ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅವತ್ತು ಮನೆ ಕಮಿಷನರ್ ಬಂದಿದ್ದು ಇದೇ ವಿಷಯ ಮಾತಾಡೋದಕ್ಕೆ. ಅದೇ ಇನ್ಸ್ಪೆಕ್ಟರ್ ಕಾಲ್ ಮಾಡಿದಾಗ ನನ್ಗೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಆ ಸುಳ್ಳ ದುರ್ಗಾ ನೆನಪಲ್ಲಿ ಕೊರ್ಗಿ ಕೊರ್ಗಿ ಸಾಯೋವರೆಗೂ ಹೇಳ್ಬಿಡ್ತಿದ್ರೆ ಅಲ್ವಾ? ಕಿಶೋರ್ ಬೇಡ, ಇನ್ನೊಂದು ಮಾತು ಕೇಳಿ. ಇದ್ರಲ್ಲಿ ನನ್ನ ತಪ್ಪೇನಿದೆ ಕೇಳಿ. ಎಷ್ಟೋ ವರ್ಷ ಆದ್ಮೇಲೆ ಮನೆಗೆ ವಾಪಸ್ ಬಂದೆ. ಹೆಂಡತಿ ಎಲ್ಲಿ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗಿದಾರ ಅಂದ್ರು. ಹೇಳ್ಬೇಡ ಕಿಶೋರ್, ನೀನತ್ರ ನನ್ಗೂ ಅಳು ಬರುತ್ತೆ. ಸಮಾಧಾನ ಮಾಡ್ಕೋ. ಕಳ್ಕೊಂಡಿರೋದು ನನ್ನ ಹೆಂಡ್ತಿನ. ನೀವೆಲ್ಲ ಬರ್ತೀರಾ, ಕೂಲ್ ಡೌನ್ ಆಗು, ಸಮಾಧಾನ ಮಾಡ್ಕೊ ಅಂತ ಹೇಳ್ತೀರಾ. ಹೇಗ್ ಪ್ರಮೋದ್ ನಾ ಸಮಾಧಾನ ಮಾಡ್ಕೊಳ್ಳಿ? ಹೇಗ್ ಮಾಡ್ಕೊಳ್ಳಿ? ದೊಡ್ಡ ದೊಡ್ಡ ಮಾತು ಹೇಳು ಅಷ್ಟು ದೊಡ್ಡವನಲ್ಲ ಬ್ರೋ. ನೀನ್ ನೊಂದ್ಕೋಬಾರ್ದು, ಅಳಬಾರ್ದು. ನೊಂದ್ಕೋಬಾರ್ದ? ನನ್ನ ಹೆಂಡತಿ ಕಾಣ್ತಿಲ್ಲ, ನಿನ್ನ ಹೆಂಡತಿ ಕಾಣ್ತಾ ಇದ್ದಾಗ ಆ ನೋವು ನಿಂಗೆ ಮಾತ್ರ ಗೊತ್ತಿರುತ್ತೆ, ಆದ್ರೆ ಜಗತ್ತಿಗೆ ಅರ್ಥ ಆಗಿರಲ್ಲ. ಅದೇ ಸಿಚುವೇಶನಲ್ಲಿ ನಾನಿದ್ದೀನಿ ಈಗ.
ನನ್ನ ಹೆಂಡತಿ ದುರ್ಗಾ ಎಲ್ಲಿದ್ದಾಳೋ, ಯಾವ ಪರಿಸ್ಥಿತಿಲಿದ್ದಾಳೋ, ಏನ್ ಕಷ್ಟ ಪಡ್ತಿದ್ದಾಳೋ ಒಂದು ಇನ್ಫಾರ್ಮೇಶನ್ ಇಲ್ಲ. ನನ್ನ ಮನಸ್ಸು ಇಷ್ಟೆಲ್ಲ ಒದ್ದಾಡ್ತಿದ್ರು ಈ ಮನೆ ಜನ ಗೊತ್ತಾಗೋದು ಬೇಡವಾ? ಕಿಶೋರ್ ಮೆತ್ತಿಗೆ ಮಾತಾಡು. ಅಪ್ಪ ಏನಾದ್ರು ಕೇಳಿಸ್ಕೊಂಡ್ರೆ? ಅಪ್ಪ ಕೇಳಿಸ್ಕೊಂಡ್ರೆ ಏನೋ ಮಾಡ್ತಾರೆ. ಏನ್ ಮಾಡ್ತಾರೆ? ನನ್ಗೆ ನನ್ ದುರ್ಗಾ ಬೇಕು, ನನ್ ದುರ್ಗಾ ಬೇಕು. ರಾಮ್ ರಾಮ್ ಅಯ್ಯೋ ರಾಮ್, ಯಾಕೋ ಹೊರಗಡೆ ನಿಂತಿದ್ಯಾ? ಬೇಡಪ್ಪ ರಾಮ್, ಬೇಡ, ಒಳಗ್ ಬಾರೋ. ರಾಮ್, ಇದು ನೋಡಕ್ಕ ನಾ ಇಷ್ಟು ವರ್ಷ ಬದುಕಿದ್ದು. ರಾಮ್ ಬಾರೋ, ಬೇಡ ಕಣೋ ರಾಮ್. ಇಲ್ಲ, ನನ್ ಮಗ ಯಾವ ತಪ್ಪು ಮಾಡೋದಿಲ್ಲ. ರಾಮ್, ಯಾಕೋ ಹೀಗ್ ಮಾಡ್ತಿದೀಯ? ನೀನ್ ನನ್ ಮನೆಗ್ ದೇವ್ರು ಕಣೋ. ನೀನ್ ಈ ಮನೆಗೆ ದೇವ್ರು, ನಮ್ಮನೆ ದೇವ್ರು ಕಣೋ ನೀನು. ರಾಮ್, ಗರ್ಭಗುಡಿಲಿ ಇರ್ಬೇಕಾಗಿರೋ ದೇವ್ರು ಹೊರಗ್ ಬಂದ್ ನಿಂತ್ರೆ ದೇಗುಲ್ದಂತ ಈ ಮನೆಗೆ ಒಳ್ಳೇದಾಗಲ್ಲ ಕಣೋ. ಬಾ, ಒಳಗೋಗೋಣ, ಬಾ ಬಾರೋ. ಒಬ್ಬ ವ್ಯಕ್ತಿಗೆ ಗೌರವ ಕೊಡೋದ್ರಿಂದ ಹಿಡಿದು ಇನ್ನೊಬ್ಬ ವ್ಯಕ್ತಿಗೆ ಗೌರವ ಸಿಗೋ ಹಾಗೆ ಮಾಡುವಂತ ನೀವು ಹೇಗ್ ತಾನೇ ತಪ್ಪು ಮಾಡಕ್ ಸಾಧ್ಯ ಏಜೆ? ನೀವಲ್ಲ, ಆ ದೇವ್ರೆ ಬಂದ್ ಹೇಳಿದ್ರು ನೀವ್ ತಪ್ಪು ಮಾಡಿದ್ದೀರಾ ಅಂದ್ರೆ ನಾವು ಒಪ್ಕೊಳ್ಳೋದಿಲ್ಲ. ನಿಮ್ ನೆರಳಲ್ಲಿ ಬೆಳೆದಿರೋ ನಾವೇ ತಪ್ಪು ಮಾಡೋದಿಲ್ಲ. ಒಂದ್ ವೇಳೆ ನಾವು ತಪ್ಪು ಮಾಡಿದ್ರು ಅದು ಈ ಮನೆತನ ಉಳಿಸ್ಕೊಳ್ಳೋದಿಕ್ಕೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಅಂತದ್ರಲ್ಲಿ ನಮಗ್ ಪಾಠ ಹೇಳ್ಕೊಟ್ಟಿರೋ ನೀವು, ನಮ್ಮನ್ನ ತಿದ್ದಿರೋ ನೀವು ಹೇಗ್ ತಾನೇ ತಪ್ಪು ಮಾಡಕ್ ಸಾಧ್ಯ ಏಜೆ? ಖಂಡಿತ ಇಲ್ಲ, ಇಲ್ಲ ಏಜೆ. ಏಜೆ, ಏನಾದ್ರೂ ಮಾತಾಡಿ ಪ್ಲೀಸ್, ಹೀಗ್ ಮೌನವಾಗಿರ್ಬೇಡಿ. ನಿಮ್ ಈ ಮೌನ ನಮ್ಮನ್ನ ಕೊಲ್ತಿದೆ ಏಜೆ. ದಯವಿಟ್ಟು ಏನಾದ್ರೂ ಹೇಳಿ ಪ್ಲೀಸ್, ಪ್ಲೀಸ್ ಏಜೆ. ಅವ್ರೇನೋ ಮಾತಾಡಿದ್ರು, ನೀವ್ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಈಗ ಹೊರಗಡೆಗೆ ಬಂದ್ ನಿಂತ್ರೆ ಹೇಗೆ? ನಾವೆಲ್ಲ ಏನ್ ಮಾಡ್ಬೇಕು?